ನಮಸ್ತೆ ಕರ್ನಾಟಕ. ರಾಮ್ ಅವರನ್ನೆಲ್ಲ ಬಿಟ್ಬಿಡೋಣ ಅಂದಿದ್ದು ಕೇಳಿ ಅಭಿ ಮತ್ತು ಅಭಿನಯಕ್ಕೆ ಕೋಪ ಬರುತ್ತೆ. ಬಾಬಾ ಏನು ಹೇಳ್ತಿದ್ದೀರಾ ನೀವು? ಸಾನು ಜೀವಕ್ಕೆ ಅಪಾಯ ಮಾಡ್ದವ್ರನ್ನ ಹಾಗೆ ಬಿಡೋದು ಅಂತ ಕೋಪದಲ್ಲಿ ಅಭಿನಯ ಕೇಳ್ತಾನೆ. ರಾಮ್, ನೀನೇನು ಹೇಳ್ತಿದ್ದೀಯಾ ಅಂತ ಗೊತ್ತಾ? ನೀನು ಬೇಕಾದರೆ ಅವ್ರನ್ನ ಸುಮ್ಮನೆ ಬಿಟ್ಬಿಡ್ಬೋದು, ಆದರೆ ನಾವಿಬ್ಬರು ಅವರಿಗೆ ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತೀವಿ ಅಂತ ಕೋಪದಲ್ಲಿ ಬುಸ್ಕೊಡ್ತಾನೆ. ಅವರಿಬ್ಬರು ಮಾತು ಕೇಳಿ ಅಲ್ಲಿದ್ದ 4 ಭಯದಲ್ಲಿ ಉಗುಳು ನುಂಗ್ತಾರೆ. ಸಂಕೇತ್ ಅವರ ಮಾತಿಗೆ ನೀವಿಬ್ರು ಯಾಕಷ್ಟು ಕೋಪ ಮಾಡ್ಕೊಳ್ಳೋದು? ಅಭಿ, ನೀವು ಯಾವಾಗಲೂ ಕೂಲಾಗಿದ್ದರೆ ಚಂದ ಅಲ್ವಾ ರಾಮ್ ಅಂತ ರಾಮ್ ಕಡೆಗೆ ನೋಡ್ತಾ ಹೇಳ್ತಾನೆ. ಏನನ್ನ ನೀವು ಕೂಲಾಗಿರೋದು? ರಾಮ್ ನೋಡಿದ್ರೆ ಹಾಗೆ ಹೇಳ್ತಿದ್ದಾರೆ. ಇರು ಅಭಿ, ವೆಯ್ಟ್ ಮಾಡಿ ನೀನು. ರಾಮ್ ಡೇವಿಡ್ ಕಡೆ ನೋಡಿ ಉಳಿದವ್ರ ಕಣ್ಣಿಗೂ ಕಟ್ಟಿದ ಪಟ್ಟಿ ಬಿಚ್ಚಿ ಅಂತ ಹೇಳ್ತಾನೆ. ಎಲ್ಲ ರಾಮ್ ಮುಂದೆ ಏನು ಮಾಡ್ತಾನೆ ಅಂತ ಭಯದಲ್ಲೇ ನೋಡ್ತಿರ್ತಾರೆ. ರಾಮ್ ಅಭಿನಯ ಕಡೆ ನೋಡಿ, ಬಾಬಾ ನಿಮ್ಗೆ ಯಾರು ಬೇಕೋ ಅವ್ರನ್ನ ಚಾಯ್ಸ್ ಮಾಡಿ, ನಿಮ್ಗೆ ಎಷ್ಟು ಬೇಕಷ್ಟು ಅವರು ಹೊಡಿಬೋದು, ಆದರೆ ಕೇವಲ 5 ನಿಮಿಷ ಅಷ್ಟೇ. ಅಭಿನಯಗ ಒಂದು ಮಾತು ಕೇಳಿ ಖುಷಿ ಆದರೂ, ಬಾಬಾ ಟೈಮ್ ಜಾಸ್ತಿ ಮಾಡಲ್ವಾ? ಹ್ಞೂ ಇಲ್ಲ ಅಭಿನಯ, ಇಲ್ಲಿದ್ದ ಎಲ್ರಿಗೂ ಅವಕಾಶ ಕೊಡಬೇಕಲ್ವ, ಅದಕ್ಕೆ. ಹಾಗಾದರೆ ನನಗೆ ಈ ತಾನ್ಯ ಬೇಕು. ಗುಡ್ ಚಾಯ್ಸ್ ಬಾಬಾ. ನಿಮ್ಮ ಈ ಅಂತ ಸಂಕೇತ್ ಕಡೆಗೆ ನೋಡಿದ್ರೆ ಅವನು ಅಜಯ್ ಕಡೆ ತೋರಿಸ್ತಾನೆ. ಬಾಬಾ, ನೀವು ಆ ಡಾಕ್ಟರ್ನ ವಿಚಾರಿಸಿ ಆಯಿತಾ? ಹಾಗಾದರೆ ನನಗೆ ನನ್ನ ಮುದ್ದಿನ ಅತ್ತೆ ನಿಮಗೆ ನಾನು ಓಕೆ ಅಲ್ವಾ ಅಂತ ವ್ಯಂಗ್ಯವಾಗಿ ಕೇಳ್ತಾನೆ. ಪ್ಲೀಸ್ ರಾಮ್, ಬೇಡ ಕಣೋ, ನಾನು ನೀನು ಚಿಕ್ಕವನಿದ್ದಾಗ ಎತ್ತಾಡಿಸಿದ್ದೀನಿ. ನೋನು ಅತ್ತೆ, ಅದು ಬೇರೆ ಇದು ಬೇರೆ. ಸರಿ, ಇವಾಗ ಆಟ ಶುರು ಮಾಡೋಣ. ಯಾರು ಜಾಸ್ತಿ ರಕ್ತ ತರಿಸ್ತಾರೋ ಅವ್ರಿಗೆ ನನ್ನ ಕಡೆಯಿಂದ ಟ್ರೀಟ್. ಬ್ರೋ, ನಾನೇನು ಮಾಡಲಿ ಇವಾಗ ಅಂತ ಭರತ್ ಸಪ್ಪೆ ಮುಖದಲ್ಲಿ ಕೇಳಿದರೆ, ನೀನು ಟೈಮ್ ನೋಡಿ ಕರೆಕ್ಟ್ 5 ಮಿನಿಟ್ಸ್ ಆದಮೇಲೆ ಹೇಳು, ಓಕೆನಾ ಅಂತ ರಾಮ್ ತನ್ನ ಶರ್ಟ್ ತೋಳು ಮಡಚಿ ಮುಂದೆ ಹೋಗ್ತಾನೆ. ಸಮರ್ಥ್ ಕೋಪದಲ್ಲಿ, ರಾಮ್ ತಪ್ಪು ಮಾಡ್ತಿದ್ಯಾ ನೀನು, ಸುಮ್ಮನೆ ನಾನು ಹೋಗಿಬಿಟ್ಬಿಡು. ಅವನ ಮಾತು ಕೇಳಿ, ಇಷ್ಟಾದರೂ ನಿನ್ನ ಈ ಕೊಬ್ಬು ಕಮ್ಮಿ ಆಗಿಲ್ಲ ಅಲ್ವಾ? ಈ ಕೊಬ್ಬನ್ನು ಹೇಗೆ ಇಳಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು ಅಂತ. ಬಾಬಾ, ನಾವು ಎಂಜಾಯ್ ಮಾಡೋಣ ಅಂತ ರಾಮ್ ಆ ಸಮರ್ಥ್ ಹೊಡೆಯೋಕ್ಕೆ ಶುರು ಮಾಡ್ತಾನೆ. 4 1 ಸೆಕೆಂಡ್ ಕೂಡ ಬಿಡದೆ ಅವರಿಗೆ ಹೊಡಿತಾರೆ. ಅದರಲ್ಲೂ ರಾಮ್ ಸಮರ್ಥ್ ಗುರುತು ಸಿಗದೇ ಇರೋ ಹಾಗೆ ತಾನು ಕಲಿತ ವಿದ್ಯೆಯನ್ನು ಅವನ ಮೇಲೆ ಪ್ರಯೋಗ ಮಾಡ್ತಾನೆ. ಸಮರ್ಥ್ ಮೂಗು ಬಾಯಿಯಿಂದ ರಕ್ತ ಬರ್ತಾ ಇರುತ್ತೆ, ಆದರೂ ಬಿಡದೆ ಅವನಿಗೆ ಬಾರಿಸ್ತಿರ್ತಾನೆ. 5 ನಿಮಿಷ ಆದಮೇಲೆ ಭರತ್, ಹಲೋ ಕಾಯ್ಸ್, ಟೈಮ್ ಆಯಿತು ಅಂತ ಅವರನ್ನು ದೂರ ಸರಿಸ್ತಾನೆ. ಭರತ್ ಒಮ್ಮೆ ಕೆಳಗಡೆ ಬಿದ್ದವರ ಮುಖಾನ ನೋಡ್ತಾನೆ. ಅಮ್ಮ ಮಗಳಿಬ್ಬರಿಗೂ ಅಣ್ಣ ತಮ್ಮಂದರು ಚೆನ್ನಾಗಿ ಹೊಡೆದಿರ್ತಾರೆ. ಅವರ ಮುಖ ಎಲ್ಲ ರಕ್ತ ಆಗಿರುತ್ತೆ. ಭರತ್ ಅವರ ಕಡೆ ನೋಡಿ, ಗುಡ್ ಜಾಬ್, ಆದರೆ ಹಲ್ಲು ಯಾವುದು ಉದ್ರಿಲ್ಲ ಅನಿಸುತ್ತಲ್ವ ಬಾಬಾ ಅಂತ ಸಂಕೇತ್ ಕಡೆ ನೋಡ್ತಾನೆ. ಸಂಕೇತ್ ಅವರ ಕಡೆ ನೋಡಿ, ಹ್ಞೂ ಬಾಮ, ಆಯಿತಾ, ನೀವೇನು ಸ್ವಲ್ಪ ಜೋರಾಗಿ ಹೊಡಿಬೇಕಿತ್ತು ಅಂತ ಸಂಕೇತ್ ಹೇಳಿದ್ದು ಕೇಳಿ ಅಮ್ಮ ಮಗಳು ಭಯದಲ್ಲಿ ನಡುಗೋಕ್ಕೆ ಶುರು ಮಾಡ್ತಾರೆ. ಹೇಳೋದಲ್ವ ನೀವು, ಇವಾಗ ಅಲ್ಲೂ ಉದುರಿಸೋ ಥರ ಮಾಡಲಾ ನಾನು ಅಂತ ಅಭಿನಯ ಕೇಳಿದ್ರೆ, ನೋ ಬಾಬಾ, ಇವಾಗ ಮಾಡೋ ಆಗಿಲ್ಲ ಅಂತ ರಾಮ ಹೇಳ್ತಾನೆ. ಭರತ್ ಅಜಯ್ ಬಳಿ ಬಂದು ಅವನ ಮುಖ ಎತ್ತಿ ನೋಡಿ, ಬಾಬಾ ಪರವಾಗಿಲ್ಲ, ತುಂಬ ದಿನ ಆದರೂ ಪೇಂಟ್ ಮಾಡೋದು ಮರ್ತಿಲ್ಲ ಅಲ್ವಾ? ಹ್ಞೂ ಕಣೋ ಅಂತ ಸಂಕೇತ ಆಗ್ತಾನೆ. ಭರತಲ್ಲಿ ಬಿದ್ದಿದ್ದ ಸಮರ್ಥನ ಮುಖ ನೋಡಿದಾಗ ಅವನು ಗುರುತು ಸಿಗದೆ ಇರೋ ಆಗ ಹೊಡೆದಿರ್ತಾನೆ. ಬ್ರೋ, ನೀನು ಬಿಡು, ಎಲ್ಲ ವಿಷಯದಲ್ಲಿ ಪರ್ಫೆಕ್ಟ್, ಇವತ್ತಿನ ಈ ಗೇಮ್ ವಿನ್ನರ್ ನಮ್ಮ ರಾಮ್ ಬ್ರೋ ಅಂತ ನಗ್ತಾನೆ. ಅವನ ಮಾತು ಕೇಳಿ ಎಲ್ಲ ನಗ್ತಿರ್ತಾರೆ. ರಾಮ್ ತನ್ನ ಟೀಮ್ ಕಡೆಗೆ ಸನ್ನೆ ಮಾಡಿ ಎಲ್ಲರನ್ನು ನಿಲ್ಲಿಸೋಕೆ ಹೇಳ್ತಾನೆ. ಅಜಯ್ ತಾನ್ಯಾ ಅಂತೂ ಅವನನ್ನು ಬಿಟ್ಟುಬಿಡೋಕೆ ಬೇಡ್ತಿರ್ತಾರೆ. ಡೇವಿಡ್, ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅಲ್ವಾ? ಹ್ಞೂ ಬಾಸ್, ಎಲ್ಲ ಅರೇಂಜ್ ಆಗಿದೆ. ಸರಿ, ಹಾಗಾದರೆ ಅವರನ್ನು ಕರ್ಕೊಂಡು ಹೋಗಿ ರೆಡಿ ಮಾಡು. ಡೇವಿಡ್ ಮತ್ತು ಅವನ ಟೀಮ್ 4 ಕರ್ಕೊಂಡು ಹೋಗಿ ಒಂದು ಕಂಬ ಕಟ್ಟಿ ಹಾಕ್ತಾರೆ. ಸಾನು ಅಣ್ಣಂದಿರು ರಾಮ್ ಕಡೆ ಆಶ್ಚರ್ಯದಲ್ಲಿ ನೋಡ್ತಿರ್ತಾರೆ. ಯಾಕೆ ಬಾವ ಆ ಥರ ನೋಡ್ತಿದ್ದಾರೆ? ನಿಮಗಿದೆಲ್ಲ ಅಭ್ಯಾಸ ಇಲ್ಲ ಅಂದರೆ ನೀವು ಮನೆಗೆ ಹೋಗಿ, ನಾನು ಇವರಿಗೆ ಇವತ್ತಿನ ಕ್ಲಾಸ್ ಮುಗಿಸ್ ಬರ್ತೀನಿ. ನೋ ರಾಮ್, ನಾವಿಲ್ಲೇ ಇರ್ತೀವಿ ಅಂತ ಅಭಿ ಹೇಳ್ತಾನೆ. ಸರಿ, ನಿಮ್ಮಿಷ್ಟ ಅಂತ ಹೇಳ್ತಾನೆ.
ಡೇವಿಡ್ ಅವರನ್ನು ಕಟ್ಟಿ ರಾಮ್ ಕೈಗೆ ಚಾಟಿ ತಂದು ಕೊಡ್ತಾನೆ. ಅದನ್ನು ನೋಡಿ ಅಲ್ಲಿದ್ದವರು ಭಯದಲ್ಲಿ ಮುಂದೆ ಆಗೋದು ನೆನೆದು ನಡಕ್ತಿರ್ತಾರೆ. ಸಂಕೇತ್ ಹೋ ಬಾಮ ಇದೆ, ಇವಾಗ ಒಬ್ಬರು ಆದಮೇಲೆ ಒಬ್ಬರು ಫೈಟ್ ಮಾಡೋಣ ಅಲ್ವಾ. ಹ್ಞೂ ಬಾಬಾ, ಮೊದಲು ನಾನು ಮಾಡ್ತೀನಿ ಅಂತ ಅಲ್ಲಿದ್ದ ನಾಲ್ವರ ಮೇಲೆ ಚಾಟಿ ಬೀಸ್ತಾನೆ. ಮೊದಲು ತನ್ನ ಅತ್ತೆ ಹತ್ರ ಬಂದು, ಅತ್ತೆ ನೀವು ನನ್ನ ಕಂದನ ವಿಷಯಕ್ಕೆ ಬಂದು ತಪ್ಪು ಮಾಡಿದ್ರಿ ಅಂತ ಅವರಿಗೆ ಚಾಟಿಯಿಂದ ಹೊಡಿಯೋಕ್ಕೆ ಶುರು ಮಾಡ್ತಾನೆ. ನಂತರ ತಾನೇ ಎದುರು ನಿಂತು ಅವಳ ಮುಖನ ಮೇಲೆತ್ತಿ, ನಿನ್ನದು ಸಾಯಿಸೋಷ್ಟು ಸಿಟ್ಟು ಬರ್ತಿದೆ, ಆದರಷ್ಟು ಸುಲಭವಾಗಿ ನಿನ್ನ ನಾನು ಸಾಯಿಸಲ್ಲ. ನೀವೇ ನಿಮ್ಮ ಸಾವನ್ನು ಬೇಡ್ಕೊಳ್ಬೇಕು, ಹಾಗೆ ಮಾಡ್ತೀನಿ ನಾನು ಅಂತ ಅವಳಿಗೆ ಚಾಟಿಯಿಂದ ಹೊಡಿತಾನೆ. ಅಜಯ್, ನೀನು ಮೊದಲೇ ಹೇಳಿದ್ದೆ ಬಿಸ್ನೆಸ್ ಅಷ್ಟೇ ನೋಡೋಕ್ಕೆ ಬೇಕು, ನನ್ನ ಪರ್ಸ್ನಲ್ ವಿಷಯಕ್ಕೆ ಬರಬೇಡ ಅಂತ. ಆದರೆ ನೀನು ನನ್ನ ಮಾತು ಕೇಳಿಲ್ಲ. ಇವಾಗ ನೋಡು, ಅತ್ತ ಬಿಸ್ನೆಸ್ ಇಲ್ಲ, ಇತ್ತ ನಿನ್ನ ಜೀವಕ್ಕೂ ಗ್ಯಾರಂಟಿ ಇಲ್ಲ ಅಂತ ಅವನಿಗೂ ಹೊಡಿತಾನೆ. ಇನ್ನು ನೀನು ನನ್ನ ಕಂದನ ಜೊತೆಗೆ ಅವಳಿಗೆ ಟಾರ್ಚರ್ ಕೊಡ್ತೀಯಾ, ನೀನು ಏನು ಅಂತ ಕರಿತೀಯ ಅಲ್ವಾ, ಏನದು ಅಂತ ನೆನಪು ಮಾಡ್ಕೊಳ್ಳೋ ಥರ ಮಾಡಿ ನೆನಪಾಯ್ತು ನೋಡಿ. ಏಂಜಲ್, ಹ್ಞೂ ಅವಳು ಏಂಜಲ್ ಕಣೋ, ಆದರೆ ನನಗೆ ಮಾತ್ರ. ಆ ಏಂಜಲ್ ಕಾಯೋಕ್ಕೆ ನಾನಿದ್ದೀನಿ ಅಂತ ಸಮರ್ಥ್ಗೆ ಹೊಡಿತಾನೆ. ಅವರೆಲ್ಲ ಇಷ್ಟು ಕಿರ್ಚಿದ್ರು ಬೇಡ್ಕೊಂಡ್ರು ರಾಮ್ ಕಿವಿ ಕೇಳಿಸ್ದೇ ಇರೋ ಥರ ಅವರಿಗೆ ಹೊಡಿತಾನೆ. ಅಭಿ ಅಭಿನಯ ರಾಮ್ ಕೋಪ ನೋಡಿ ಒಂದು ಕ್ಷಣ ದಂಗು ಬಡಿದವ್ರ ಥರ ಸುಮ್ಮನೆ ನಿಂತಿರ್ತಾರೆ. ಸಂಕೇತ್ ಅವ್ರ ಕಡೆ ನೋಡಿ, ನೀವು ಯಾಕಿಷ್ಟು ಶಾಕ್ ಆಗಿದ್ದೀರಾ? ಅದು ಅಣ್ಣ ಅಲ್ಲಿ ರಾಮ್ ಅಂತ ಕೋಪದಲ್ಲಿ ಅವ್ರಿಗೆ ಹೊಡಿತಿದ್ದ ಕಡೆ ತೋರಿಸ್ತಾರೆ. ಹೋ ಅದ ನಮ್ಮ ರಾಮ್ ಕೋಪ ಅಂದರೆ ಹಾಗೆ, ಇನ್ನು ಅವ್ನ ಜೀವ ಆಗಿರೋ ಸಾನು ತಂಟೆ ಬಂದರೆ ಸುಮ್ಮನೆ ಬಿಡ್ತಾನ, ನೋ ಚಾನ್ಸ್. ಅದು ಅಣ್ಣ ರಾಮ್ ಕೋಪ ನೋಡಿದ್ರೆ ನಮಗೆ ಭಯ ಆಗ್ತದೆ, ಇನ್ನು ಸಾನು ಅಂತ ತಡವರಿಸ್ತಾನೆ. ಸಂಕೇತ್ ಅವನು ಹೇಳೋಕ್ಕೆ ಹೊರಟ ಮಾತನ್ನು ಅರ್ಥ ಮಾಡಿಕೊಂಡು, ಅಬ್ಬೆ ನೀನೇನು ಯೋಚನೆ ಮಾಡ್ತಿದ್ದೀಯ ನಂಗೆ ಗೊತ್ತು, ಆದರೆ ರಾಮ್ ಈ ತನ್ನ ಕೋಪ ನಮ್ಮ ಮನೆಯವ್ರ ಮುಂದೆ ತೋರಿಸಲ್ಲ, ಅದರಲ್ಲೂ ಸಾನು ಮುಂದೆ ಅಂತೂ ಕೋಪ ಮಾಡಿಕೊಳ್ಳಲ್ಲ. ರಾಮ್ಗೆ ಸಾನು ಅಂದರೆ ಜೀವ. ಅವಳು ತನ್ನನ್ನು ಎಲ್ಲಿ ದೂರ ಆಗ್ತಾಳೋ ಅನ್ನೋ ಭಯ, ಇವರಿಂದ ಸಾನು ಜೀವಕ್ಕೆ ಅಪಾಯ ಇತ್ತು ಅನ್ನೋ ಭಯ ಅವನಿಗಷ್ಟು ಕೋಪ ಬರೋ ಥರ ಮಾಡಿದೆ. ಅವನ ಕೋಪ ಕಡಿಮೆ ಆಗಲಿ, ಅವಾಗ ಅವನು ಸರಿಯಾಗ್ತಾನೆ. ರಾಮ್ ಅವ್ರ ನಾಲ್ವರು ಎಷ್ಟು ಕಿರ್ಚಿದ್ರು ಬಿಡದೆ ಅವ್ರ ಪ್ರಜ್ಞೆ ತಪ್ಪು ಅವರಿಗೆ ಮನಸ್ಸಿಗೆ ಬಂದಷ್ಟು ಹೊಡಿತಾನೆ. ಅವ್ರ ಪ್ರಜ್ಞೆ ತಪ್ಪಿದ್ದು ನೋಡಿ ಡೇವಿಡ್ ಕಡೆ ನೋಡಿ, ಡೇವಿಡ್ ನಾನು ನಾಳೆ ಬರ್ತೀನಿ, ಅಲ್ಲಿ ತನಕ ಅವ್ರನ್ನ ಜೋಪಾನವಾಗಿ ನೋಡ್ಕೊ, ನಾನು ನಾಳೆ ಬರೋ ತನಕ ಇವರಿಗೆ ಇರಬೇಕು, ಊಟ ಏನೂ ಕೊಡಬೇಡ, ಬೇಕಾದರೆ ಕುಡಿಯೋಕ್ಕೆ ನೀರು ಮಾತ್ರ ಕೊಡು. ಡೇವಿಡ್ ಓಕೆ ಬಾಸ್ ಅಂತ ತಲೆ ಆಡಿಸ್ತಾನೆ. ರಾಮ್ ಇವರು ನಾಲ್ವರು ನಿಂತ ಕಡೆ ಬರ್ತಾನೆ. ಬನ್ನಿ ಹೋಗೋಣ, ಇವಾಗ ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕು. ಏನು ಬಾಬಾ ಇದೆ, ನಮಗೆ ಚಾನ್ಸ್ ಕೊಡದೆ ನೀನೇ ಮುಗಿಸ್ಬಿಟ್ಟೆ. ಬನ್ನಿ ಬಾಬಾ, ಅವ್ರಿಗೆ ಇವತ್ತನ್ನು ಕೊಟ್ಟು ಜಾಸ್ತಿ ಆಯ್ತು, ನೀವು ನಾಳೆ ಕೊಡುವಂತೆ. ಇವಾಗ ಬನ್ನಿ, ನನ್ನ ಕಂದ ನನಗೋಸ್ಕರ ಕಾಯ್ತಿರ್ತಾಳೆ. ಹಲೋ ಬಾಮೈದ, ನಿಮ್ಗೆ ಅವಳನ್ನು ಬಿಟ್ಟಿರೋಕ್ಕಾಗಲ್ಲ ಅನ್ನಿ ಅಂತ ಹೆಗಲ ಮೇಲೆ ಕೈ ಹಾಕ್ತಾನೆ. ಬನ್ನಿ ಬಾವ, ನಿಮ್ಮ ಹೆಂಡತಿ ಕೂಡ ಅಲ್ಲೇ ಇದ್ದಾರೆ ಅಂತ ಮುಂದೆ ಹೋಗ್ತಾನೆ. ಸಾನು ಅಣ್ಣಂದಿರು ಮಾತ್ರ ರಾಮ್ನೇ ನೋಡ್ತಿರ್ತಾರೆ. ಇಷ್ಟೊತ್ತು ಕೋಪದಲ್ಲಿದ್ದವನು ಇವಾಗ ನಗ್ತಾ ಇರೋದು ನೋಡಿ ಕನ್ಫ್ಯೂಸಲ್ಲೇ ಅವ್ರ ಹಿಂದೆ ಹೋಗ್ತಾರೆ. ಎಲ್ಲರೂ ಅಲ್ಲಿಂದ ಹೊರಟು ಹಾಸ್ಪಿಟಲ್ಗೆ ಹೋಗೋದು ಅಂತ ತೀರ್ಮಾನ ಮಾಡ್ತಾರೆ. ಸಂಕೇತ್ ಭರತ್ ಹತ್ರ, ನೀನು ಇವಾಗ ಆಫೀಸ್ಗೆ ಹೋಗು, ಸಂಜೆ ಬಾ. ಬಾಬಾ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ. ನೋ ಭರತ್, ನಾನು ರಾಮಿಬ್ಬರು ಆಫೀಸ್ಗೆ ಹೋಗೋದು 2 ದಿನ ಇನ್ನು, ನೀನು ಹೋಗಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ, ನೀನು ಹೋಗಿ ಸಂಜೆ ಬಾ ಅಷ್ಟೇ. ಭರತ್ ಮುಖ ಸಪ್ಪಗೆ ಮಾಡಿಕೊಂಡು, ಸರಿ ನಾನು ಹೋಗ್ತೀನಿ ಬಾಯ್ ಅಂತ ಅಲ್ಲಿಂದ ಆಫೀಸ್ ಕಡೆ ಹೋಗ್ತಾನೆ. ನಾಲ್ವರು ಒಂದೇ ಕಾರಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಸಂಕೇತ್ ಡ್ರೈವ್ ಮಾಡಿದ್ರೆ ಅವನ ಪಕ್ಕ ರಾಮ್ ಕೂತಿರ್ತಾನೆ, ಹಿಂದೆ ಅಭಿನಯ ಕೂತಿರ್ತಾರೆ. ಅವರಿಬ್ಬರು ಸೈಲೆಂಟ್ ಆಗಿರೋದು ನೋಡಿ ರಾಮ್ನೇ ಮಾತು ಶುರು ಮಾಡ್ತಾನೆ. ಏನು ಅಭಿನಯ ಸೈಲೆಂಟ್ ಆಗಿದ್ದೀರಾ, ಏನಾಯಿತು? ಅದು ಬಾಬಾ, ನಿಮ್ಗೆ ಇಷ್ಟು ಕೋಪ ಬರುತ್ತಾ? ಎಲ್ಲರೂ ನನ್ನ ಹತ್ರ ಕೋಪ ಕಮ್ಮಿ ಮಾಡೋಕೆ ಹೇಳ್ತಾರೆ, ಆದರೆ ನಿಮಗೆ ನನಗಿಂತ ಕೋಪ ಜಾಸ್ತಿ. ಅವನ ಮಾತಿಗೆ ರಾಮ್ ಮುಖದಲ್ಲಿ ನಗು ಮೂಡುತ್ತೆ. ಅದಾಗಲ್ಲ ಅಭಿನಯ, ನಾನು ಕೋಪನ ಕಂಟ್ರೋಲ್ ಮಾಡ್ತೀನಿ, ಆದರೆ ಈ ವಿಷಯದಲ್ಲಿ ಸಾಧ್ಯ ಆಗಿಲ್ಲ. ಅದಲ್ಲದೆ ಅಷ್ಟು ಹೊತ್ತು ಕೋಪ ಕಂಟ್ರೋಲ್ ಮಾಡಿದ್ದೆ ದೊಡ್ಡ ವಿಷಯ. ರಾಮ್, ನಾಳೆ ಕೂಡ ಮತ್ತೆ ಅಲ್ಲಿಗೆ ಹೋಗ್ತೀರಾ? ಹ್ಞೂ, ಅವರಿಗೆ ಇಂಚಿಂಚು ನರಕ ತೋರಿಸ್ಬೇಕು, ಅಲ್ಲಿ ತನಕ ನನಗೆ ನೆಮ್ಮದಿ ಇಲ್ಲ.
ಅಭಿ ಅವನ ಮಾತಿಗೆ ಆಶ್ಚರ್ಯದಲ್ಲಿ ಅಂದರೆ ಅಂತ ಕೇಳ್ತಾನೆ. ಬಾಬಾ, ನನ್ನ ಮಾತಿನ ಅರ್ಥ ಅವರೇ ನನ್ನ ಕಾಲು ಹಿಡಿದು ಬಿಡಬೇಕು, ತಮಗೆ ಬೇಗ ಸಾವು ಕೊಡು ಅಂತ ವ್ಯಂಗ್ಯವಾಗಿ ಹೇಳ್ತಾನೆ. ಅವನ ಮಾತು ಕೇಳಿದ್ರಿಗೂ ಒಂದಂತೂ ಅರ್ಥ ಆಗುತ್ತೆ, ರಾಮ್ ನಾವು ಅಂದ್ಕೊಂಡ ಹಾಗೆ ಅಲ್ಲ ಅಂತ. ಮತ್ತಲ್ಲಿ ಯಾರೂ ಮಾತಾಡ್ತಾ ಸುಮ್ಮನೆ ಕೂತ್ಕೊಳ್ತಾರೆ. ಹಾಸ್ಪಿಟಲಲ್ಲಿ ಸಾನು ಮೆಡಿಸಿನ್ ಪವರ್ಗೆ ನಿದ್ರೆ ಮಾಡ್ತಿರ್ತಾಳೆ. ಸ್ವಾತಿ ಮತ್ತು ಸೌಮ್ಯ ಇಬ್ಬರು ಅಲ್ಲೇ ಪಕ್ಕ ಕೂತು ಮಾತಾಡ್ತಿರ್ತಾರೆ. ಇಬ್ಬರು ಮಾತಿನಲ್ಲಿ ಮುಳುಗು ಹೋಗಿರುವಾಗ ನಾಲ್ವರು ಒಮ್ಮೆಲೆ ವಾರ್ಡ್ ಒಳಗೆ ಬರ್ತಾರೆ. ಒಮ್ಮೆಲೆ ಅವರೆಲ್ಲ ಬಂದಿದ್ದು ನೋಡಿ ಸೌಮ್ಯ ಸ್ವಾತಿ ಬೆಚ್ಚಿ ಅವರ ಕಡೆ ನೋಡ್ತಾರೆ. ಸೌಮ್ಯ ತನ್ನ ಗಂಡ ಮತ್ತು ತಮ್ಮನ ಕಡೆ ಹಾಗೆ ಒಮ್ಮೆಲೆ ಬರೋದಾ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಜೋರು ಮಾಡ್ತಾಳೆ. ಸ್ವಾತಿ ಕೂಡ ತನ್ನದು ಅದೇ ಪ್ರಶ್ನೆಯನ್ನು ಥರ ನೋಡ್ತಾಳೆ. ಅಕ್ಕ, ಇದೇನು ಆಫೀಸ್ ಕ್ಯಾಬಿನ ಪರ್ಮಿಷನ್ ಕೇಳೋಕೆ ಅಂತ ಸಾನು ಪಕ್ಕ ಹೋಗಿ ಕೂತ್ಕೊಳ್ತಾನೆ. ಸಾನು ಮಲಗಿ ನೋಡಿ ಎಷ್ಟು ಹೊತ್ತಾಯ್ತು ಮಲಗಿ ಅಂತ ಅವ್ರ ಕಡೆ ನೋಡ್ತಾನೆ. ತುಂಬ ಹೊತ್ತಾಯಿತು, ಮೇ ಬಿ ಮೆಡಿಸಿನ್ ಪವರ್ಗೆ ನಿದ್ರೆ ಬಂದಿದೆ ಅನಿಸುತ್ತೆ. ಹ್ಞೂ ಸರಿ ಅಂತ ರಾಮ್ ಅವಳ ಕೈ ಹಿಡಿದು ಅವಳನ್ನೇ ನೋಡ್ತಾ ಸುಮ್ಮನೆ ಕೂತ್ಕೊಳ್ತಾನೆ. ಸ್ವಾತಿ ಅಭಿ ಪಕ್ಕ ಬಂದು, ನೀವು ರೆಸ್ಟ್ ಮಾಡಿ, ಸಂಜೆ ಬರೋದಲ್ವಾ, ಇಷ್ಟು ಬೇಗ ಯಾಕೆ ಬಂದಿದ್ದು? ಸ್ವಾತಿ, ನಾವು ರೆಸ್ಟ್ ಮಾಡಿ ಬಂದಿದ್ದೀವಿ, ನೀನು ಬೇಕಿದ್ರೆ ಮನೆಗೆ ಹೋಗು. ಡ್ರೈವರ್ ಹತ್ರ ಕಾರ್ ತರೋಕೆ ಹೇಳ. ಏನು ಬೇಡ, ನಾನು ಸೌಮ್ಯ ಒಟ್ಟಿಗೆ ಮನೆಗೆ ಹೋಗ್ತೀವಿ, ಸಾನಿಗೆ ಎಚ್ಚರ ಆಗಲಿ. ಹ್ಞೂ ಸರಿ ಅಂತ ಅಭಿ ಅವಳ ಪಕ್ಕ ಕೂತ್ಕೊಳ್ತಾನೆ. ಸಂಕೇತ್ ಸೌಮ್ಯ ಪಕ್ಕ ಕೂತು, ಏನು ಅಷ್ಟು ಮಾತಾಡ್ತಿದ್ದೆ, ಏನು ವಿಷಯ? ಏನಿಲ್ಲ, ಅದೆಲ್ಲ ನಿಮ್ಗೆ ಹೇಳೋ ವಿಷಯ ಅಲ್ಲ, ಹೆಂಗಸ್ರ ವಿಷಯಕ್ಕೆ ಅದಕ್ಕೆ ನೀವ್ಯಾಕೆ ತಲೆ ಹಾಕಬೇಡಿ. ಆಯ್ತು ಸರಿ, ಸಾನಿಗೆ ಎಚ್ಚರ ಆದ್ಮೇಲೆ ಮನೆಗೆ ಹೋಗು, ಚಿಂಟು ಕಾಯ್ತಿರ್ತಾನೆ. ನೀನು ಇವತ್ತು ಮತ್ತೆ ಬರೋದು ಬೇಡ, ನಾಳೆ ಬಂದರೆ ಸಾಕು. ಹ್ಞೂ ಆಯಿತು ಸರಿ ಎಂದು ತಲೆ ಆಡಿಸ್ತಾಳೆ. ಅಭಿನಯ ಒಮ್ಮೆ ವಾರ್ಡ್ ಸುತ್ತ ನೋಡ್ತಾನೆ. ಮೂವರು ಅವರವರ ಹೆಂಡತಿ ಮುಖಾನೇ ನೋಡ್ತಾ ಕೂತಿರ್ತಾರೆ. ಅದು ನೋಡಿ, ನಾನೊಬ್ಬ ಇದ್ದೀನಿ ಅಂತ ನೆನಪೇ ಇಲ್ಲ, ಎಲ್ಲ ಹೆಂಡತಿ ಕೈ ಹಿಡ್ಕೊಂಡು ಕೂತಿದ್ದಾರೆ. ಅವನ ಮಾತು ಕೇಳಿ ಅಭಿ ಮತ್ತೆ ಸಂಖ್ಯೆ ದೂರ ಸರಿದ್ರೆ ರಾಮ್ ಅವನ ಕಡೆ ಒಮ್ಮೆ ನೋಡಿ ಮತ್ತೆ ಸಾನುನೇ ನೋಡ್ತಿರ್ತಾನೆ. ಚೋಟು, ಅದಕ್ಕೆ ಹೇಳಿದ್ದು ಬೇಗ ಮದುವೆ ಆಗುತ್ತೆ ಅಂತ, ಆವಾಗ ನೀನು ಹೆಂಡತಿ ನೋಡ್ತಾ ಇರ್ಬೋದು. ಹ್ಞೂ ಅಭಿ, ಬೇಗ ಮದುವೆ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ಜೀವನ ಅಂದರೆ ಏನು ಅಂತ ಸಂಕೇತ್ ಕೂಡ ಹೇಳ್ತಾನೆ. ನಿಮ್ಮನ್ನು ನೋಡಿದ್ಮೇಲೆ ನಂಗೆ ಚೆನ್ನಾಗಿ ಅರ್ಥ ಆಗಿದೆ ಬಿಡಿ. ಇವಾಗ ನೀವಿಬ್ಬರು ನನ್ನ ಜೊತೆ ಕೂಡ ಮಾತಾಡಿ. ಮದುವೆ ಆಗುತ್ತೆ ಅಂದರೆ ಆ ವಿಷಯನೇ ಚೇಂಜ್ ಮಾಡ್ತೀಯಾ ಅಲ್ವಾ ಅಂತ ಸ್ವಾತಿ ಹೇಳಿದರೆ, ನೀವೇ ನೋಡಿ ಅದಕ್ಕೆ ನನಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇನ್ನು ಸ್ವಲ್ಪ ದಿನ ಆರಾಮಾಗಿ ಖುಷಿಯಾಗಿರ್ತೀನಿ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಾವು ಖುಷಿಯಾಗಿಲ್ವಾ ಅಂತ ಅಭಿ ಕೇಳಿದರೆ, ಹೌದು, ಏನು ನಿನ್ನ ಮಾತಿನ ಅರ್ಥ ಅಂತ ಸಂಕೇತ್ ಕೇಳ್ತಾನೆ. ನನ್ನ ಮಾತಿನ ಅರ್ಥ ಏನಂದರೆ, ಇವಾಗ ಸಾನು ಹುಷಾರಾಗಿ ಮನೆಗೆ ಬಂದಮೇಲೆ ನಾವು ನಾಲ್ವರು ಸೇರಿ ಪಾರ್ಟಿ ಮಾಡೋಣ, ಓಕೆನಾ, ಬರ್ತೀರಾ ಅಂತ ಒಬ್ಬ ಹರಸಿ ಕೇಳ್ತಾನೆ. ಅವನ ಮಾತು ಕೇಳಿ ಅವರಿಬ್ಬರು ಅವರ ಹೆಂಡತಿ ಮುಖ ನೋಡ್ತಾರೆ. ನೋಡಿದ್ರಾ, ಇದರಲ್ಲೇ ಗೊತ್ತಾಗುತ್ತೆ ಮದುವೆ ಆದರೆ ಪಾರ್ಟಿಗೆ ಹೋಗೋಕ್ಕೆ ಹೆಂಡತಿ ಪರ್ಮಿಷನ್ ಬೇಕು. ಆದರೆ ನನಗೆ ಹಾಗಲ್ಲ, ನಾನು ಯಾವಾಗ ಬೇಕಾದರೂ ಅಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂತ ಅವ್ರನ್ನ ಆಡ್ಕೊಂಡು ನಗ್ತಾನೆ. ಅಭಿ ಅವನ ಕುತ್ತಿಗೆ ಕೈ ಹಾಕಿ, ನನ್ನೇ ಆಡ್ಕೊಂಡು ನಗ್ತೀಯಾ? ಸಂಕೇತ್ ಕೂಡ ಅವನ ಜೊತೆ ಸೇರಿ, ನಿನಗಂತೂ ಭದ್ರಕಾಳಿ ಥರ ಇರೋ ಹೆಂಡತಿ ಸಿಗಲಿ, ಇದೇ ನಮ್ಮ ಶಾಪ ನೋಡು ಅಂತ ಅವನಿಗೆ ಬೆನ್ನಿಗೆ ಕೂದುತ್ತಾನೆ. ಸೌಮ್ಯ ಸ್ವಾತಿ ಅವರ ಆಟ ನೋಡಿ ನಗ್ತಿರ್ತಾರೆ. ಇವರ ಗಲಾಟೆಗೆ ಸಾನುಗೆ ಎಚ್ಚರ ಆಗುತ್ತೆ. ಸಾನು ನಿಧಾನವಾಗಿ ಕಣ್ಣು ತೆರೆದು ನೋಡಿದಾಗ ಅವಳ ಪಕ್ಕದಲ್ಲಿದ್ದ ತನ್ನ ಗಂಡನ್ನು ನೋಡಿ ಅವಳ ಮುಖದಲ್ಲಿ ನಗು ಮೂಡುತ್ತೆ. ರಾಮ್ ಅಂತ ಸಾನು ರಾಮ್ ಕೈ ಹಿಡಿದು ಇಟ್ಕೋತಾಳೆ, ಗಟ್ಟಿಯಾಗಿ ಹಿಡಿತಾಳೆ. ರಾಮ್ ಸಾನುಗೆ ಎಚ್ಚರ ಆಗಿದ್ದು ನೋಡಿ ಅವಳ ಹಣೆಗೆ ಮುತ್ತಿಟ್ಟು, ಇವಾಗ ಹೇಗಿದೆಯಾಕಂತ, ಪೇಯ್ನ್ ಇದೆಯಾ ಅಂತ ಕೇಳ್ತಾನೆ. ಇವಾಗ ಓಕೆ ರಾಮ್ ಅಂತ ಹೇಳ್ತಾಳೆ. ಅವರ ಮೂವರ ಗಲಾಟೆ ಕೇಳಿ ಇಬ್ಬರು ಅವರ ಕಡೆ ನೋಡ್ತಾರೆ. ಸಾನು ಅವ್ರನ್ನ ನೋಡಿ ಗಾಬರಿಯಲ್ಲಿ ರಾಮ್ ಮುಖ ನೋಡ್ತಾಳೆ. ಕಂದ ಏನಾಗಿಲ್ಲ, ಸುಮ್ಮನೆ ಇರು ಅಂತ ಅವಳಿಗೆ ಹೇಳಿ ರಾಮ್ ಅವರ ಕಡೆ ನೋಡಿ ಸೀರಿಯಸ್ ಆಗಿ, ಇಲ್ಲಿ ಏನು ನಡೀತಿದೆ ಅಂತ ಸ್ವಲ್ಪ ಹೇಳ್ತೀರಾ ಅಂತ ಸೀರಿಯಸ್ ಆಗಿ ಕೇಳ್ತಾನೆ. ಅವ್ರ ಮಾತು ಕೇಳಿ ಸಂಕೇತ್ ಅಭಿ ದೂರ ಸರಿತಾರೆ. ಅದು ರಾಮ್, ಏನಿಲ್ಲ, ಹೀಗೆ ಸುಮ್ಮನೆ ಮಾತಾಡ್ತಾ ಇದ್ವಿ ಅಷ್ಟೇ ಅಂತ ಸಂಕೇತ್ ಹೇಳ್ತಾನೆ. ಸಾನುಗೆ ಎಚ್ಚರ ಆಗಿದ್ದು ನೋಡಿ ಎಲ್ಲ ಅವನ ಬಳಿ ಬಂದು ಮಾತಾಡಿಸ್ತಾರೆ. ಸಾನು ಇವಾಗ ಹೇಗಿದೆಯಾ ಅಂತ ಅಭಿ ಅವಳ ಪಕ್ಕ ಬಂದು ಕೇಳ್ತಾನೆ.
ಇವಾಗ ಓಕೆ ಅಣ್ಣ, ನೀವೆಲ್ಲ ಏನು ಇಷ್ಟು ಬೇಗ ಬಂದಿದ್ದೀರಾ? ಅಯ್ಯೋ ಸಾನು, ನಾವು ಇನ್ಮೇಲೆ ನಿನ್ನ ಜೊತೆ ಇಲ್ಲೇ ಇರೋದು, ನಿನ್ನ ಜೊತೆ ನಾವು ಮನೆಗೆ ಹೋಗೋದು, ಅಲ್ಲಿ ತನಕ ಇದೇ ನಮ್ಮ ಮನೆ ಅಂತ ಸಂಕೇತ ಹೇಳ್ತಾನೆ. ಏನೋ ಅಂತ ಸಾನು ಆಶ್ಚರ್ಯದಲ್ಲಿ ಕೇಳಿದ್ರೆ ನಾಲ್ವರು ಹ್ಞೂ ಅಂತ ತಲೆ ಆಡಿಸ್ತಾರೆ. ಏನು ಬೇಕಾಗಿಲ್ಲ, ನೀವೆಲ್ಲ ಮನೆಗೆ ಹೋಗಿ ಯಾರಾದರೂ ಒಬ್ಬರಿದ್ರೆ ಸಾಕಷ್ಟೇ. ಏನು ಸಾನು, ನಿನ್ನ ಗಂಡನ ಜೊತೆಗೆ ಇರೋದು ನಮ್ಮನ್ನು ಹೋಗು ಅಂತೀಯಾ ಅಂತ ಅಭಿನಯ ರೇಗಿಸ್ತಾನೆ. ಅಣ್ಣ, ನಾನು ಯಾವಾಗ ಹೇಳಿದೆ ಅಂತ ನಾಚಿಕೆಯಿಂದ ಕೇಳ್ತಾಳೆ. ನಮಗೂ ಎಲ್ಲ ಅರ್ಥ ಆಗುತ್ತೆ ಬಿಡು. ಸಾನು ಅವನ ಮಾತಿಗೆ ಏನೋ ಹೇಳಿದೆ ಸುಮ್ಮನೆ ಕೂತ್ಕೊಳ್ತಾಳೆ. ಅಷ್ಟರಲ್ಲಿ ಅವಳು ನಾಲ್ವರು ಅಮ್ಮಂದಿರು ಊಟ ತೊಗೊಂಡು ಬರ್ತಾರೆ. ಎಲ್ಲರೂ ಅಲ್ಲಿರೋದು ನೋಡಿ, ನೀವೆಲ್ಲ ಏನು ಇಲ್ಲಿದ್ದೀರಾ, ಏನೋ ಅರ್ಜೆಂಟ್ ಕೆಲಸ ಅಂತ ಗಡಿಬಿಡಿಲಿ ಮನೆಯಿಂದ ಬಂದಿದ್ರು, ಇವಾಗ ನೋಡಿದ್ರೆ ಇಲ್ಲಿದ್ದೀರಾ ಅಂತ ಲಕ್ಷ್ಮಿ ಅವರು ಕಣ್ಣು ಸಣ್ಣ ಮಾಡಿ ಕೇಳ್ತಾರೆ. ಅಯ್ಯೋ ಅಕ್ಕ, ಅವ್ರಿಗೆ ಇವಾಗ ಸಾನು ನೋಡ್ಕೊಳ್ಳೋದೇ ಕೆಲಸ ಅಲ್ವಾ ಅಂತ ಅವ್ರ ಕಡೆ ನೋಡ್ತಾರೆ. ಇವಾಗ ನಮಗೆ ಅದೇ ಇಂಪಾರ್ಟೆಂಟ್ ಕೆಲಸ ಅಂತ ಎಲ್ಲ ಒಟ್ಟಿಗೆ ಹೇಳ್ತಾರೆ. ಸರಿ, ಎಲ್ಲ ಊಟ ಮಾಡಿ ಅಂತ ಹೇಮಾ ಪ್ಲೇಟ್ ಕೊಡ್ತಾರೆ. ಏನು ದೊಡ್ಡಮ್ಮ ಎಲ್ರಿಗೂ ಊಟ ತಂದಿದ್ದೀರಾ ಹೇಗೆ ಅಂತ ಅಭಿನಯ ಕೇಳಿದರೆ, ನಿಮ್ಮ ಬುದ್ಧಿ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ತೊಗೊಂಡು ಬಂದಿದ್ದೀವಿ ಅಂತ ಎಲ್ರಿಗೂ ಊಟ ಹಾಕ್ಕೊಡ್ತಾರೆ. ಹೇಮಾ ಅವರು ಸಾನುಗೆ ಊಟ ಮಾಡಿಸ್ಬೇಕು. ಅವಳ ಮುಂದೆ ಇದ್ದ ಪ್ಲೇಟ್ ನೋಡಿ, ಅತ್ತೆ ನಾನೇ ಊಟ ಮಾಡಿಸ್ತೀನಿ ಅಂತ ಅವರ ಕೈಯಲ್ಲಿ ಇದ್ದ ಪ್ಲೇಟ್ ರಾಮ್ ತಗೊಳ್ತಾನೆ. ಪರವಾಗಿಲ್ಲ ರಾಮ್, ನಾನೇ ಊಟ ಮಾಡಿಸ್ತೀನಿ, ನೀನು ಊಟ ಮಾಡು. ಇಲ್ಲ ಅತ್ತೆ, ಕಂದನ ಊಟ ಆದಮೇಲೆ ನಾನು ಮಾಡ್ತೀನಿ ಅಂತ ಸಾನು ಎದುರು ತುತ್ತು ಹಿಡಿತಾನೆ. ಹೇಮಾ ಅವರಿಗೆ ರಾಮ್ ಮತ್ತು ಏನು ಹೇಳೋಕೆ ಮನಸ್ಸು ಬರಲ್ಲ. ಮಗಳಿಗೆ ಹಾಗಾದಾಗ ರಾಮ್ ಅನುಭವಿಸಿದ ನೋವು ಕಣ್ಣಾರ ನೋಡಿದ್ರಲ್ವ, ಅದಕ್ಕೆ ಮತ್ತೇನು ಹೇಳಿದೆ ಸುಮ್ಮನೆ ಆಗ್ತಾರೆ. ಎಲ್ಲರೂ ಅವರನ್ನೇ ನೋಡ್ತಾ ನಗ್ತಾ ಊಟ ಮಾಡ್ತಾರೆ. ಸಾನು ರಾಮ್ ಕೊಟ್ಟ ತುತ್ತನ್ನು ಬೇಡ ಅಂತೆ ಊಟ ಮಾಡ್ತಾಳೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.